ಬಾರಯ್ಯ. ಅದೇನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ? ದುಡ್ಡು ಮಾಡೋಕೆ. ಗೋವಿಂದ, ಅದೇನ ಈ ಪಾಲ್ಟಿ ಜನ? ಸಂತೆ ಅಲ್ಲ, ಶಿವರಾತ್ರಿ ಜಾಗರಣೆ. ಶಿವರಾತ್ರಿನಾ? ಶಿವ. ಹೌದು. ನಿಮ್ ಊರ್ನಲ್ಲಿ ವರ್ಷಕ್ಕೆ ಎಷ್ಟು ದಿವಸ ಜಾಗರಣೆ ಇರ್ತಾರೆ? ಒಂದೇ ದಿನ ಹಬ್ಬ. ಈ ಮಾಯಾಪುರದಲ್ಲಿ ವರ್ಷ ಪೂರ್ತಿ ಜಾಗರಣೆ. ಶಿವಭಕ್ತರು ಜಾಸ್ತಿ ಅಂತ ಕಾಣುತ್ತೆ. ಶಿವಭಕ್ತರಲ್ಲ, ಲಕ್ಷ್ಮಕ್ಕನ ಭಕ್ತರು. ಹೌದಾ? ಹೌದು. ಅದೇನ ಆಟ? ಆನೆ ಕುದುರೆ ಆಟ. ನಾವ್ ಆಡನ್ವಾ? ತೆಗಿ ಬಂಡವಾಳ. ತಗೋ 8 ಆನೆಗೆ ಆಡ್ಬಿಡು. 8 ಆನೆ ಫಿಕ್ಸ್ಡ್ ಅಂತ ಅನ್ಕೊಟ್ರೆ ಮುಖದ ಮೇಲೆ ಹಾಕ್ತಾರೆ. ಇನ್ನು 8 ಆನೆ ಕೊಡ್ತೀನಿ, ₹1 ಆಡ್ಬಿಡು. ಎಡವಟ್ರಯ ಅಲ್ಲಯ್ಯ, ಹಿಂಗೆಲ್ಲ ಕಂಜೂಸ್ ಮಾಡಬಾರ್ದು. ನೀ ಸಾವುಕಾರ ಆಗ್ಬೇಕೋ ಬೇಡವೋ? ಆಗ್ಬೇಕು. ಹೌದು, ನನ್ನನ್ ಮಾತ್ರ ಸಾವುಕಾರ ಮಾಡ್ತೀನಿ ಅಂತ ಹೇಳ್ತಿಯಲ್ಲ, ನೀನ್ ಯಾಕಿನ್ನು ಸಾವುಕಾರ ಆಗಿಲ್ಲ? ಗೋವಿಂದ, ನನ್ನ ಸರ್ವಿಸ್ ನಲ್ಲಿ ನಾನು 9 ಸಲ ಸಾವುಕಾರನಾಗಿ 19 ಸಲ ಬಿಕಾರಿ ಆಗಿದ್ದೀನಿ. ಒಂದೇ ಒಂದ್ಸಲ ಸಾವುಕಾರನಾಗೋದಕ್ಕೆ ಹಿಂದೂ ಮುಂದೂ ನೋಡ್ತಿಲ್ಲಯ್ಯ. ತೆಗೆಯ ₹100. ಗೋವಿಂದ, ₹100 ಕೊಟ್ರೆ ಎಷ್ಟು ಕೊಡ್ತಾರೆ? 3000. ಓ, 3000. ಒಳ್ಳೇದು. ಬನ್ನಿ ಸರ್, ಬನ್ನಿ. ಆನೆ ಖಾಲಿ ಇದೆ, ಒಂಟೆ ಖಾಲಿ ಇದೆ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ ಬನ್ನಿ. ಯಾವ್ದು ಮೇಲೆ ಕಟ್ಲಿ? ಆನೆ ಮೇಲೆ ಕಟ್ಟು. ಆನೆ. ಅಯ್ಯೋ, ಬಿದ್ದೋಗ್ಯಾವ. ಏನ್ ತೂಕ ಇದು? ಅಯ್ಯ, ಅಯ್ಯೋ, ಅಲ್ಲಿ ಮಂಗವ್ವ, ಏನವ ಇದೆ? ಅಯ್ಯೋ, ಗೋವಿಂದ, ಏನಪ್ಪ ನಿನ್ ಲೀಲೆ? ಈ ಕಲಿಯುಗನ ಈ ಪಾಟಿ ಕೆಡಿಸ್ಬಿಟ್ಟಿಲ್ಲಪ್ಪ. ಒಂದು ಹೆಣ್ಣು ಒಂದು ಗಂಡನ್ನ ತಲೆ ಎತ್ತಿ ನೋಡೋದೇ ಮಹಾಪಾಪ ಅಂತ ನಮ್ ಹಿರಿಯರು ಹೇಳ್ತಿದ್ರು. ಆದ್ರೆ ಇಲ್ಲಿ ಈ ಮಾಯಾಪುರದಲ್ಲಿ ಗಂಡು ಹೆಣ್ಣು ಎಲ್ಲಾ ಒಟ್ಟಿಗೆ ಸೇರ್ಕೊಂಡು ಸಗಣಿ ಉಳಗಳ್ತಾರೆ. ವಿಳಿ 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 ಅಂತ ಒದ್ದಾಡ್ತಿದಾರಲ್ಲಪ್ಪ. ಅದೇನ್ ಕಾಲ ಬಂತು, ಏನ್ ಕರ್ಮ. ಅದು ಯಾರು ನೋಡುವ? ಯೋ ಗೋವಿಂದ, ಇಲ್ಲಿ ಕೂತಿದ್ದೀಯನಯ್ಯ? ರಾತ್ರಿ ಎಲ್ಲ ಎಲ್ಲಯ್ಯ ಹೋಗಿದ್ದೆ, ಒಳಗೆಲ್ಲ ಹುಡುಕಿದ್ನಲ್ಲಪ್ಪ. ಬೆಳಗಾಯ್ತು, ಹೋಗಣ್ಣ ನಡಿ. ಓಹೋ, ದುಡ್ಡು ಹೋಯ್ತು ಅಂತ ಅಳ್ತಾ ಇದೀಯಾ? ಹೋಗ್ಲಿ ಬಿಡಯ್ಯ. ಅದಕ್ಕಲ್ಲಯ್ಯ, ಇದಕ್ಕೆ. ಏನಯ್ಯ ಇದು ಗೋವಿಂದ? ನಾನು ಅಂಬೋ ಅಂತ ನಿಂತ್ಕೊಂಡಿದ್ದೆ, ಅವಳು ರ್ಯಾಂಬೋ ಅಂತ ಬಂದು ಹಿಡ್ಕೊಂಡು ಈ ಪಾರ್ಟಿ ಕಬ್ಬೆ ಬಿಸ್ಬಿಟ್ಲಯ್ಯ. ಲಂಚಿಲ್ಲ ಹೋಯ್ತಲ್ಲಯ್ಯ. ಇನ್ನೇನು ಬಿಡಯ್ಯ, ಲಾಭನೇ ಆಯ್ತಲ್ಲ. ಅದಂಗೆ ಒಂದ್ ಕಡೆ ಹಣ ಲಾಸ್ ಆದ್ರೂ ಇನ್ನೊಂದ್ ಕಡೆ ಹುಡುಗಿ ಲಾಭ ಆಯ್ತಲ್ಲ. ನನ್ ತಾಯಿ ಸತ್ವಾಗ್ಲು ನನ್ ಮುಟ್ಲಿಲ್ಲಯ್ಯ, ತಪ್ಪಿಗಿದ್ನಯ್ಯ. ಅದಿರ್ಲಿ, ಈಗ ಅದನ್ನೆಲ್ಲ ಸ್ವಲ್ಪ ಒರ್ಸ್ಕೊತ್ಯಾ? ಒರ್ಸ್ಕೊತೀನಿ. ಪಿಚ್ಚು 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 ಅಂತ ಹೋಯ್ತಾ? ಹೋಯ್ತಾ? ಏನ್ ಬಾಯಿಗಿಟ್ಟೆ? ನಮ್ಮ ಮಾಯಾಪುರದ 220 ಸ್ಪೆಷಲ್ ಬೀಡ. ಎಲೆ ಅಡಿಕೆ ಇದ್ದಂಗೈತೆ. ಬರೀ ಎಲೆ ಅಡಿಕೆ ಅಲ್ಲ ಎಡವಟ್ರಾಯ, ಎಲೆ ಅಡಿಕೆ. ಎಲ್ಲೆಲ್ಲೆಲ್ಲೆ ಅಡಿಕೆ. ಏನಿದು ವಿಶೇಷ? ಅದನ್ನ ಚೆನ್ನಾಗಿ ಅಗದು ರಸನ ಒಂದ್ಸಲ ನುಂಗು. ನುಂಗಾಯ್ತು. ಆ ಮುದುಕಿನ ಒಂದ್ಸಲ ರಸವತ್ತಾಗಿ ನೋಡು.
ಇದೇನಿದೆ ವೆಂಕಟೇಶ್ವರನ್ ಮಹಾತ್ಮೆ 60 ಹೋಗಿ 16 ಆಗೋಯ್ತಲ್ಲ. ಅದೇ ಕಣಯ್ಯ 220 ಮಹಿಮೆ. ಎದ್ರು ಎಲ್ಲ ತಗೊಂಡೋಗ್ತಿದ್ದೀರಾ? ಬಿಡ್ಬೇಡ್ವಾ? ಸಿಂಗಾರಿ, ನೀನು ಜೊತೆ ಸೇರ್ಕೊಂಡು ನಗ್ತಿದ್ಯಾ? ಎಲ್ಲ ಒಂದೇ ಪಾಲ್ಟಿನ? ಅಪ್ಪ ಗೋವಿಂದ, ಅಡಿಕೆ ನಿಶಾ ಎಲ್ಲ ಇಳಿತಾ? ಎಲ್ಲ ಸರಿ ಇಳಿಸ್ಬಿಟ್ರಲ್ಲಪ್ಪ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಹೈವೇ ರೋಡ್ಗೆ ಹೋಗಿ ನಿಂತ್ಕೋ, ಯಾವ್ದಾದ್ರು ಲಾರಿ ಬರುತ್ತೆ, ಕೈ ತೋರ್ಸು, ನಿಲ್ಲಿಸ್ತಾನೆ. ಲಾರಿ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಹತ್ಕೋ, ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಬಿಡ್ತಾನೆ. ನೆನ್ಕಾಯ್ ನನ್ ಗಂಟ್ ತರ್ಬೇಕು. ನಿನ್ ಗಂಟು ಮುಳುಗೋಯ್ತು. ಮುಳುಗೋಯ್ತಾ? ಎಲ್ಲಿ? ಏಯ್, ಇದು ಮಾಯಾಪುರ. ಇಲ್ಲಿ ನೀನೇನ್ ತಂದ್ರು ಮಾಯ ಆಗ್ಬಿಡುತ್ತೆ. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ರೆ ನೀನು ಮಾಯ ಆಗ ಹೋಗ್ತೀಯ. ಮಿಟುಕ್ಲಾಡಿಗ ನಗ್ತೀರಾ? ನಗಿ ನಗಿ. ಸಿಂಗಾರಿ, ನಾನು ಏನ್ ಮಾಡ್ತೀನಿ ಗೊತ್ತಾ? ಯಾವನು ಬತ್ತಾವನು ಹಳ್ಳಿಗ ಮರ. ಯಾವನಯ್ಯ ನೀನು? ಗೋವಿಂದ ಬುದ್ಧ. ಎಲ್ಗೋಗ್ತಾ ಇದ್ದೀಯಾ? ಒಳಕ್ಕೆ ಯಾಕೆ? ಕಂಪ್ಲೇಂಟ್ ಕೊಡಕ್ಕೆ? ಹಂಗಾದ್ರೆ ಈ ಉಂಡಿಗೆ 10 ರೂಪಾಯಿ ಹಾಕ್ಬಿಟ್ಟು ಒಳಕ್ ಹೋಗು. ಯಾಕೆ? ಯಾಕೆ ಮೇಕೆ ತೋಕೆ ಅಂದ್ರೆ ಬೂಟ್ ಕಲರ್ ಹೊಡಿತೀನಿ. ಸುಮ್ನೆ ನಾನ್ ಯಾಕೆ 10 ರೂಪಾಯಿ ಕೊಡ್ಲಿ? ಯಾವನೇ ಇವನು 13 ಏನ್ ಪಾಳ್ಯದವನು? ಒಳಗೆ ಒಂದು ಗಾಂಧಿ ತಾತನ ಫೋಟೋ ಇದೆ. ಅದ್ರ ಫ್ರೇಮ್ ಹೊಡೆದೋಗಿ 1 ವರ್ಷ ಆಯ್ತು. ಒಬ್ಬ ನನ್ ಮಗನಾದ್ರೂ ಹಾಕಿಸ್ಲಿಲ್ಲ, ಅದಕ್ಕೆ ನಾವೇ ಹಾಕ್ಸೋಣ ಅಂತ ನಿಮ್ಮಂತ ಕಲೆಕ್ಷನ್ ಮಾಡ್ತಾ ಇದ್ವಿ. ಗೊತ್ತಾಯ್ತಾ? ಕೊಟ್ರೆ ಒಳಗ್ ಬಿಡ್ತೀನಿ, ಇಲ್ಲ ನಿನ್ನೆ ಒದ್ದು ಒಳಗ್ ಹಾಕ್ಬಿಡ್ತೀನಿ. ಗೋವಿಂದ, ಗಾಂಧಿ ತಾತ ಫೋಟೋ ಪ್ರೇಮನ್ ಪುಣ್ಯನ ಆದ್ರೆ ನನಗೆ ಸಿಕ್ಲಿ. ಕೊಡ್ಲಾ? ಸಿಕ್ತು 10 ರೂಪಾಯಿ ತಗ. ನಾನ್ ಮುಟ್ಟಲ್ಲ, ನೀನೇ ಉಂಡಿಗೆ ಹಾಕ್ಬಿಡು. ಹಾಕ್ಬಿಡ್ಲ? ಹಾಕ್ಬಿಟ್ಟೆ. ಬರ್ಲಾ ಬರ್ಲಾ? ಆ ದಲ್ಲಾಳಿ ಜೊತೆಗೆ ಯಾಕೆ ಹೋಗಿದ್ದೆ? ಹುಡುಗಿರ್ ಶೋಕಿನ? ಅಯ್ಯೋ, ಮಂಗವನ್ ಸತ್ಯವಾಗ್ಲಿಲ್ಲ ಬುದ್ಧಿ. ನಾನ್ ಬೇಡ ಅಂದ್ರು. ನನ್ನ ಕರ್ಕೊಂಡೋಗಿ ನನ್ ಕಂಕ್ಲಲ್ಲಿದ್ದ ಗಂಟಲ್ಲಿದ್ದ ದುಡ್ಡನ್ನೆಲ್ಲ ಹೊಡ್ಬಿಟ್ಟ ಬುದ್ಧಿ. ಬುದ್ಧಿ, ಈಗ ನೀವೇ ನನ್ನ ಕಾಪಾಡ್ಬೇಕು. ಇವನ್ ಮೇಲೆ ಒಂದು ಚಾರ್ಜ್ ಶೀಟ್ ಬರಿ. ದೇಶಾಗ್ರಹಕ್ಕೆ ಹೋಗಿ ಕಂಟು ಪೂರ್ತಿ ಕುಡಿದು ಅವ್ರ ಮೈ ಮೇಲಿದ್ದ ಚಿನ್ನ ಆಭರಣ ಕದ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ಹಾಕಿ ಕಳ್ಳನ್ನ ಒಳಗಾಕು ಅಂದ್ರೆ ಒಳ್ಳೆಯವ್ರನ್ನ ಒಳಗಾಕ್ತಾರಲ್ಲಪ್ಪ. ನಿನ್ ಒಳಗ ಹಾಕ್ಬಾರ್ದು ತಾನೆ? ಹಾಗಾರ 100 ರೂಪಾಯಿ. ಇದೇನ್ ಅನ್ಯಾಯ ಬುದ್ಧಿ? ಹಾಲ್ ಕುಡ್ಸೋ ತಾಯಿ ಮಗು ಹತ್ರನೇ ಲಂಚ ಕೇಳ್ದಂಗ ಆಯ್ತಲ್ಲ. ಇನ್ನೊಂದ್ಸಲ ನನ್ನ ಎದುರಿಗೆ ಲಂಚ ಅನ್ನೋ ಶಬ್ದ ಮಾತಾಡಿದ್ರೆ ಮಲಗಿಸ್ಬಿಟ್ಟು ರೋಲರ್ ಹಾಕ್ಸ್ಬಿಡ್ತೀನಿ ನಿಮ್ಮ ಮಗನೇ. ಈ ಸ್ಟೇಷನ್ ನಲ್ಲಿ ಒಂದೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದೀವಿ ಗೊತ್ತಾ? ನಿನ್ನ ಒಳಗ್ ಹಾಕದೆ ಇರೋದಕ್ಕೆ 100 ರೂಪಾಯಿ, ನಿನ್ನ ಕಂಪ್ಲೇಂಟ್ ತಗೊಳ್ಳೋದಕ್ಕೆ 200 ರೂಪಾಯಿ, ನಿನ್ನ ಕೇಸ್ನ ಕೋರ್ಟಿನ ತನಕ ತಗೊಂಡೋಗೋದಕ್ಕೆ 300 ರೂಪಾಯಿ. ಈ ಕೇಸು ಮುಗಿಯುವವರೆಗೂ ನನಗೆ, ನನ್ನ ಸ್ಟಾಫ್ಗೆ ಗುಂಡು, ತುಂಡು, ಫಂಡು ಈ 3 ಸರಿಯಾಗಿ ನೋಡ್ಕೋಬೇಕು. ಹಾಗಿದ್ರೆ ಮಾತ್ರ ನೀನ್ ಇಲ್ಲಿಂದ ಸುಸೂತ್ರವಾಗಿ ಹೊರಗಡೆ ಹೋಗೋಕ್ ಸಾಧ್ಯ. ಇಲ್ದಿದ್ರೆ 3 ಅಡಿ ಸೆಲ್ನಲ್ಲಿ ಸಾಯಿ ತನಕ ಕೊಳಿಬೇಕಾಗತ್ತೆ. ಬಿಡ ಬುದ್ಧಿ, ಈಗ ನಿಮ್ಗೆಲ್ಲ ಗೊತ್ತಾಗೋಯ್ತು. ನನ್ ತವ ಏನ್ ಉಳ್ದೈತೋ ಎಲ್ಲ ತೆಗೆದು ನಿಮ್ ಕೈ ಕೊಟ್ಬಿಡ್ತೀನಿ. ನೀವು ನಾನ್ ಕಳ್ಕೊಂಡಿದ್ದ ದುಡ್ಡನ್ನೆಲ್ಲ ವಾಪಸ್ ಕೊಡ್ಸ್ಬಿಡಿ. ತೆಗಿತೀನಿ. ತಗೊಳ್ಳಿ ಬುದ್ಧಿ. ಕಾಸು ಕೊಡು ಅಂದ್ರೆ BTS ಪಾಸ್ ಕೊಡ್ತಾ ಇದೆಯಲ್ಲೋ? ಪಾಸ್ ಅಲ್ಲ ಬುದ್ಧಿ, ಕಾಸು. ಬಿಚ್ ನೋಡಿ ಒಳಗೈತೆ. SP ಸಾಹೇಬ್ರು ಸರ್. ಹೇ ಗುರುವಾಯೂರಪ್ಪ. ನಾಳೆ ಜ್ಯೂರಿಸ್ಟಿಕ್ಷನ್ಗೆ SP ಆಗಿ ಬಂದಿರೋ ರಾಜೇಶ್. ಗೊತ್ತಾಯ್ತು ಸರ್. ಸರ್ಕಾರ ಸಮಾಜನ ಕಾಯಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ಈ ಪವಿತ್ರವಾದ ಪೊಲೀಸ್ ಸ್ಟೇಷನ್ ಬಾರ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಾ? ಒಂದೊಂದಕ್ಕೂ ಒಂದೊಂದು ರೇಟಾ? ಲುಕ್, ಪೊಲೀಸ್ P for politeness, O for obedience, L for law binding, I for intelligence, C for courtesy and E for excellence. ಈಗ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತು ಸರ್, ಓದ್ದಾಗ ಅರ್ಥ ಆಗಿರ್ಲಿಲ್ಲ. Damn it! ನ್ಯಾಯ ದೇವತೆ ಕಣ್ಣಿಗೆ ಮಾತ್ರ ಬಟ್ಟೆ ಕಟ್ಟಿದ್ದಾರೆ, ಆದ್ರೆ ನಿಮ್ಮಂತ ಪೊಲೀಸ್ ಆಫೀಸರ್ಸ್ ಇನ್ನೂ ಸ್ವಲ್ಪ ದಿವಸ ಇದ್ರೆ ಆಕೆ ತಲೆನೇ ತೆಗ್ದಾಕ್ಬಿಡ್ತೀರಾ. ಏಯ್, ಹೋಗೋ ಒಳಗೆ. Get inside. என்ன சார்? ತಾವು ಒಳಗೋಗಿ ಸಾರು. ಗುರುವಾಯೂರಪ್ಪ, ಗುರುವಾಯೂರಪ್ಪ. ಯೋ ದಪೆದಾರ, ಡ್ಯೂಟಿ ಮುಗಿತು, ಮನೆಗೆ ಹೋಗ್ತೀವಿ. SP ಸಾಹೇಬ್ರಿ, ನೀವು SP ಸಾಹೇಬರಾಗ್ತೀವಿ. ಯಾವಾಗ ಆಗ್ತೀಯಾ? ನೋಡ್ರಿ ಅಲ್ಲಿ
Come here. ಗಾಂಧೀಜಿಯವರ ಫೋಟೋ ಫ್ರೇಮ್ ಬಿದ್ದು ಬಿದ್ದು ಹೊಡೆದೋಗುತ್ತಾ? Damn you! ನಮ್ಮ ಕಾನೂನಿನ ಫ್ರೇಮ್ ಭದ್ರವಾಗಿದ್ರೆ ನಿಮ್ಮಂತ ದರಿದ್ರ ಕೈಯಲ್ಲಿ ಗಾಂಧೀಜಿ ಫೋಟೋಗೆ ಫ್ರೇಮ್ ಹಾಕೋ ಸ್ಥಿತಿ ಬರ್ತಿರ್ಲಿಲ್ಲ. ಗಾಂಧೀಜಿ ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟ ಮಹಾತ್ಮ. ಅಂತವ್ರ ಹೆಸರಲ್ಲಿ ಚಂದಾ ವಸೂಲಿ ಮಾಡ್ತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನೋ ಬ್ಲರಿ ಎಕ್ಸ್ಕ್ಯೂಸ್. ನಿಮ್ ಹಳೆ ಸಾಹೇಬರು ಕಾಯ್ತಾ ಇದ್ದಾರೆ, ಹೋಗಿ ಒಳಗೆ. ನಾವು ರಿಮೂವ್ ಯೋರ್ ಕ್ಯಾಪ್. 10 rupees. ಹೌದಲ್ಲ, ತಗೊಳ್ಳಿ. Move. ಬನ್ನಿ ಸರ್, ಯಾರು ಕೊಡ್ತೋ ಯಾರಿಗೆಲ್ಲ ಅಯ್ಯೋ, ಲೆಫ್ಟ್ ರೈಟ್ ಬರ್ತಿದ್ದಾರೆ. ಚೆನ್ನಾಗಿದೆ. ಏನ್ರಿ ನೀನು? Wait. ನೀನೇನಾ ರೈಟ್? ನೀನು ಲೆಫ್ಟ್. Get up.